ಮಾತೆರೆಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗುಡ್ ಮಾರ್ನಿಂಗ್. ನೋಡಿ ಗಾಯ್ಸ್, ನಾನಂತೂ ಆಲ್ರೆಡಿ ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ಮೇಕಪ್ ಎಲ್ಲ ಆಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಕಾಯ್ತಾ ಇದ್ದೀನಿ. ನೀವು ಅಕ್ಕ ಎಂದು ಅವತಾರ ನೋಡಿ ತಗದ್ ಬಿಟ್ಟ ಇದೆಲ್ಲ ಹಾಕಲ್ಲ ಆಯ್ತಾ? ಬಿಪ್ ಸೌಂಡ್ ಬೇಗ ರೆಡಿ ಆಗ್ಯಾಕ ನೋಡಿ, ಎಲ್ರಿಗೂ ಗೊತ್ತಾಗುತ್ತೆ ನೀವು ಲೇಟ್ಲತ್ತೀವಿ ಅಂತ. ಈ ವಿಡಿಯೋನ ಚಂದು ನೋಡ್ತಿದ್ರೆ ಹೇಳ್ತಾಳೆ, ಸಿಂಚಕ್ಕ ನಿಮ್ ಕತೆ ಏನಾಗಿ ನನ್ ಕತೆ ಏನಂತ ನಂಗೆ ಗೊತ್ತು. ನೋಡಿ ಮುಚ್ಕೊಂಡು ನಾನು ಬೆಳಿಗ್ಗೆಯಿಂದ ರೆಡಿ ಆಗಿ ಅಂತ ಹೇಳಿದ್ರೆ ಒಳ್ಳೆ ನೂಲಿತಾ ಇದ್ದೀರಲ್ಲ ಬಿತ್ಕೊಂಡು ಅಂತ. ಹೋಗಿ ಕಲ್ಲು ಮತ್ತೆ ತಿನ್ಕೊಂಡು ನಾಡ್ಕೊಂಡ್ ಮಾಡ್ತಿದ್ದಾರೆ. ಹೋಗ್ಯಾಕ ರೆಡಿಯಾಗಿ ಇನ್ನು 15 ನಿಮಿಷದಲ್ಲಿ ಕ್ಯಾಬ್ ಬರುತ್ತೆ. ಅಷ್ಟರೊಳಗೆ ಮೇಕಪ್ ಮಾಡ್ಕೊಂಡು ರೆಡಿ ಇದ್ರೆ ಸಮ ಈಗ. ಹೌದಾ? ಇಲ್ಲ ಇವಾಗ ನಾವು ಯಾವ ಟ್ರೈನಲ್ಲಿ ಇದ್ದೀವಿ ಅಂದರೆ, ಈ ಟ್ರೈನ್ ಹೆಸರು ವಿಚಿತ್ರವಾಗಿದೆ. ಟ್ರೈನ್ ಹೆಸರು ರೊಮ್ಯಾನ್ಸ್ ಕಾರ್. ನಮ್ಮ ಇಂಡಿಯಾದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಇರುತ್ತೆ ನೋಡಿ, ಒಂಥರ ಕೈಂಡ್ ಆಫ್ ಹಾಗೆ ಇದೆ. ಅದಕ್ಕಿಂತ ಇನ್ನೊಂದು ಸ್ವಲ್ಪ ಲಕ್ಸುರಿ ಆಗಿದೆ. ಟ್ರೈನ್ ಹೊರಡ್ತು ಇವಾಗ. ಸೊ ಈ ಟ್ರೈನಿಂದ ನಾವು ಇವಾಗ ಹಕುನೆಗೆ ಹೋಗ್ತಾ ಇದ್ದೀವಿ. ಹಕುನೆಯಲ್ಲಿ ಎಲ್ಲಿಗೆ ಹೋಗ್ತೀವಿ ಅದನ್ನು ತೋರಿಸ್ತೀನಿ ನಿಮಗೆ. ಸೊ ರೊಮ್ಯಾನ್ಸ್ ಕಾರ್ ಟ್ರೈನಲ್ಲಿ ರಂಜೋಕನೊಟ್ಟಿಗೆ ಹೋಗ್ತೀವಿ. ಆ್ಯಕ್ಚುಲಿ ನನ್ನ ಗಂಡ ರಕ್ಷಿತೊಟ್ಟಿಗೆ ಹೋಗಬೇಕಿತ್ತು, ನೀವು ನಿಮ್ಮ ಗಂಡ ಗುಂಡು ಅಣ್ಣನೊಟ್ಟಿಗೆ ಹೋಗ್ಬೇಕಿತ್ತು. ಇಬ್ರದ್ದು ಹಸ್ಬೆಂಡ್ ಇಲ್ಲ, ಬಟ್ ನಾವಿಬ್ಬರೇ ಹೋಗ್ತಾ ಇದ್ದೀವಿ ಅಷ್ಟೇ. ಸಿಸ್ಟರ್ಸ್ ಲವ್. ಜಪಾನಲ್ಲಿ ಟ್ರೈನ್ಗಳೊಂದು ಎಷ್ಟು ವೆರೈಟಿ ಇದೆ ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಲ್ಲಿ. ನಾನಂತೂ ಇಷ್ಟು ವೆರೈಟಿ ಆಫ್ ಟ್ರೈನ್ಸ್ನ ಎಲ್ಲೂ ನೋಡಿಲ್ಲ ಅನಿಸುತ್ತೆ. ಇನ್ನು ಟ್ರೈನ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಗೊತ್ತಾ. ವಾಷಿಂಗ್ ಬೇಸಿನ್ ಇರುತ್ತೆ, ಅಲ್ಲದೆ ಸಪ್ರೇಟಾಗಿ ಮಕ್ಕಳಿಗೆ ದೊಡ್ಡವರಿಗೆ ಅಂತೆಲ್ಲ ಹೇಳ್ಬಿಟ್ಟು ವಾಶ್ರೂಮ್ಸು ಇರುತ್ತೆ ಹ್ಯಾಂಡಿಕ್ಯಾಪ್ಸಿಗೆಲ್ಲ. ಆ ವಾಶ್ರೂಮ್ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಇಷ್ಟು ಕ್ಲೀನಾಗಿರೋ ವಾಶ್ರೂಮ್ಸ್ನ ನಾನು ಎಲ್ಲೂ ನೋಡಿಲ್ಲ ಅನಿಸುತ್ತೆ. ಅಲ್ಲದೆ ಕುತ್ಕೊಳ್ಳೋಕೆ ಕೂಡ ಸೀಟ್ಗಳೆಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ, ಆರಾಮ್ಸೆ ಮಲ್ಕೊಳ್ಬೋದು. ಅಲ್ಲೇ ಲಗೇಜ್ ಎಲ್ಲ ಇಡೋಕ್ಕೂ ಕೂಡ ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಅಕ್ಕ ಅಂತ ಚಿಲ್ ಮಾಡ್ತಾ ಇದ್ದಾರೆ ಜಪಾನ್ ಟ್ರೈನಲ್ಲಿ ಅಲ್ಲ? ಇವಾಗ ಜಸ್ಟ್ ನಾವು ಹಕುನೆ ರೀಚ್ ಆಗಿದ್ದೀವಿ. ಜಪಾನ್ ಬಂದಾಗಿಂದ ನಮ್ಗೆ ಇವತ್ತೇನೋ ಇಷ್ಟು ಬಿಸಿಲು ಸಿಕ್ಕಿದ್ದು ಅಲ್ಲ? 4th ಡೇ ಒಳ್ಳೆ ಬೆಂಕಿಲಿದ್ದಂಗೆ ಆಗ್ತಿದೆ ನಂಗೆ. ಇವತ್ತು ಸ್ವಲ್ಪ ನಂಗೆ ಉಡುಪಿ ಫೀಲ್ ಕೊಡ್ತಾ ಇದೆ. ಅಷ್ಟು ಸೆಕೆ, ಅಷ್ಟು ಹೆವಿ ಬಿಸಿಲು ಇಲ್ಲಿ. ಜಪಾನಿಂದನೂ ಹೆವಿ, ಟೋಕಿಯೋದಿಂದನೂ ಹೆವಿ ಬಿಸಿಲಿತ್ತು. ಹಕುನೆ ಎಲ್ಲಂತೂ ಬೆಂಕಿಲಿದ್ದಂಗಿದೆ ನಮಗೆ. 3 ದಿನ ಒಳ್ಳೆ ಕೂಲ್ ಆಗಿದ್ವಿ. ಇವತ್ತು ಒಳ್ಳೆ ಹಾಟ್ ವೆದರ್. ಫೈನ್. ನೆಕ್ಸ್ಟ್ ಇವಾಗ ಬೇರೆ ಟ್ರೈನ್ ತೊಗೊಳ್ಬೇಕಂತೆ. ಸೊ ಬೇರೆ ಟ್ರೈನ್ ತೊಗೊಂಡು ಅಲ್ಲಿಂದ ವಲ್ಕೆನೋ ಹತ್ರ ಹೋಗಬೇಕು. ಬನ್ನಿ ಹೋಗೋಣ. ನಮ್ಮೂರಲ್ಲಿ ಏನಾದರೂ ಚೇಂಜ್ ಬೇಕು ಅಂದರೆ ಎಲ್ಲ ಅಂಗಡಿಗೆ ಹೋಗ್ಬಿಟ್ಟು ಚೇಂಜ್ ಇದೆಯಾ ಅಂತ ಕೇಳಿ ಚೇಂಜ್ ಇಸ್ಕೊಂಬರ್ಬೇಕು. ಈ ಊರಲ್ಲಿ ಅದರದೊಂದು ತಲೆನೋವಿಲ್ಲ ನೋಡಿ. ಎಲ್ಲ ಮೆಟ್ರೋ ಸ್ಟೇಷನಲ್ಲೂ ಕಾಯಿನ್ ವೆಂಡಿಂಗ್ ಮಷಿನ್ ಇದ್ದೇ ಇರುತ್ತೆ. ಸೊ ಈ ವೆಂಡಿಂಗ್ ಮಷಿನಲ್ಲಿ ಬಂದುಬಿಟ್ಟು ನೀವು 1000 yen ನೋಟ್ ಹಾಕಿದರೆ ಎಲ್ಲ 100 yen ಕಾಯಿನ್ಸ್ಗಳ ಲೆಕ್ಕದಲ್ಲಿ ಚೇಂಜ್ ಸಿಕ್ಬಿಡುತ್ತೆ ನಿಮಗೆ. ಸೊ ಹಾಗಾಗಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸ್ಪೆಷಲಿ ಟೂರಿಸ್ಟ್ಗಳಿಗಂತೂ ಈ ವೆಂಡಿಂಗ್ ಮಷಿನ್ ತುಂಬಾ ಹೆಲ್ಪ್ಫುಲ್ಲು, ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಅಕ್ಕ ಫುಲ್ ಹುಷಾರಾಗ್ಬಿಟ್ಟಿದ್ದಾರೆ. ಜಪಾನಿಗೆ ಬಂದು ಫುಲ್ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಅಕ್ಕ. ಈ ಊರುಗಳಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನಾವು ಈ ಬಾರ ಲೆಗೇಜಸ್ನೆಲ್ಲ ಏನು ಇಟ್ಕೊಂಡು ಬಂದಿರ್ತೀವಿ ಅದನ್ನೆಲ್ಲ ಕಡೆ ಇಟ್ಕೊಂಡು ಹೋಗೋ ಅಲ್ಲಿಯೋ ಅವಶ್ಯಕತೆ ಇರೋಲ್ಲ. ಅಂದರೆ ಈಗ ನಾವು ರೂಮಿಂದೆಲ್ಲ ಚೆಕ್ಔಟ್ ಆಗಿ ಬಂದರೆ ಲಗೇಜ್ನೆಲ್ಲ ಹಿಡ್ಕೊಂಡೇ ಬರಬೇಕು. ಬಿಕಾಸ್ ಎವ್ರಿ ಹೋಟೆಲ್ ಚೆಕ್ ಇನ್ ಬಂದುಬಿಟ್ಟು ಆಫ್ಟರ್ನೂನೇ ಇರುತ್ತೆ. ನಾವು ಬೆಳಗ್ಗೆ ಚೆಕ್ಔಟ್ ಆದ ತಕ್ಷಣ ಮತ್ತೆ ಅದನ್ನು ಹಿಡ್ಕೊಂಡೇ ಅಲಿಬೇಕಾಗುತ್ತೆ. ಬಟ್ ಆದರೆ ಇಲ್ಲಿ ಏನು ಆಪ್ಷನ್ ಇರುತ್ತೆ ಅಂದರೆ, ಎಲ್ಲ ಮೆಟ್ರೋ ಸ್ಟೇಷನಲ್ಲೂ ಈ ಥರ ಲಾಕರ್ಗಳನ್ನ ಕೊಟ್ಟಿರ್ತಾರೆ. ನಮ್ಮ ಟ್ರಾಲೀಸ್ ಆಗಿರ್ಬೋದು, ಬ್ಯಾಗ್ಸ್ ಎಲ್ಲ ಈ ಲಾಕರ್ನಲ್ಲಿ ಸೇಫ್ ಆಗಿ ಇಡ್ಬೋದು. ಅಲ್ಲಿ ಬರ್ದಿರ್ತಾರೆ ಎಷ್ಟು ಎನ್ ಹಾಕಬೇಕು ಅಂತ. ಅಷ್ಟು ಎನ್ ಆ ಕಾಯಿನ್ಸ್ನ ನಾವು ಅಲ್ಲಿ ಒಳಗಡೆ ಹಾಕಿದರೆ ಕೀ ನಮ್ಮ ಕೈಗೆ ಸಿಗುತ್ತೆ ಲಾಕ್ ಆಗಿಬಿಟ್ಟು. ಈ ಫೆಸಿಲಿಟೀಸ್ ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ನಾವು ಆ ಲಗೇಜಸ್ನೆಲ್ಲ ಹೊತ್ಕೊಂಡು ಅಲಿಬೇಕಾಗಿರಲ್ಲ. ಅಲ್ಲದೆ ತುಂಬಾ ಸೇಫ್ಟಿ ಆಗಿರುತ್ತೆ ನಮ್ಮ ಲಗೇಜಸ್ಸು. ರಿಟರ್ನ್ ಹೋಗ್ತಾ ನಾವು ಕೀ ಹಾಕಿ ಲಾಕ್ ತಗೊಂಡು ಲಗೇಜಸ್ ಎಲ್ಲ ತಗೊಂಡು ಹೋಗ್ಬಿಟ್ರೆ ಆಗೋಗ್ಬಿಡ್ತು. ಈ ಫೆಸಿಲಿಟೀಸು ಸ್ಪೆಷಲಿ ಟೂರಿಸ್ಟ್ಗಳಿಗಂತೂ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಚೇಂಜ್ ತೊಗೊಂಡು ಲಾಕರಲ್ಲಿ ಲಗೇಜ್ನೆಲ್ಲ ಡಂಪ್ ಮಾಡಿ ಈ ಬ್ಯೂಟಿಫುಲ್ ಆಗಿರೋ ರೆಡ್ ಕಲರ್ ಟ್ರೈನ ತೊಗೊಂಡು ನಾವು ಹೊರಟಿದ್ದೆ ಹಕುನೆಯ ವಾಲ್ಕನ್ನು ನೋಡಲಿಕ್ಕೆ. ನಾನು ಹೇಳಿದ್ನಲ್ಲ, ಇಲ್ಲಿ ಟ್ರೈನ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿರುತ್ತೆ. ಈ
ಇವಾಗ ಸೆಕೆಂಡ್ ಟ್ರೈನಲ್ಲಿ ವಲ್ಕೆನೋ ಇದರ ಹತ್ರ ಹೊರಟಿದ್ದೀವಿ. ಇಲ್ಲಿ ಒಂದು ಟ್ರೈನಲ್ಲಿ ಎಷ್ಟು ವೆರೈಟಿ ಆಗಿದೆ ಅಂದರೆ ಒಂದೊಂದು ಟ್ರೈನ್ ಒಂದೊಂದು ಥರ ಇದೆ. ಈ ಟ್ರೈನ್ ಅಂತೂ ಒಳ್ಳೆ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಫೇಮಸ್ ಟ್ರೈನ್ ಇದೆಲ್ಲ, ಸೊ ನಂಗೆ ಆ ಥರ ವೈಫ್ ಕೊಡ್ತಾ ಇತ್ತು. ಇವನ್ ಹೊರಗಡೆ ವ್ಯೂ ಸಮೇತನೂ ಹಾಗೆ ಇದೆ, ಸೇಮ್ ಒಂಥರ ಯುರೋಪ್ ಬಂದಂಗೆ ನಂಗೆ ಫೀಲ್ ಆಗ್ತದೆ ಅನಿಸುತ್ತೆ. ಇಲ್ಲಿ ಸ್ವಲ್ಪ ಬಿಲ್ಡಿಂಗ್ಸ್ ವಿತ್ ಆ ಗ್ರೀನರಿ ಇಲ್ಲ. ನಾವಲ್ಲಿ ಟೋಕಿಯೋದಿಂದ ಬರಬೇಕಾದ್ರೆ ಆನ್ ದ ವೇ ಅಂತೂ ಸಖತ್ ವ್ಯೂ ಎಲ್ಲ ಇತ್ತು. ಒಂಥರ ಕಾಮ್ ಸಿಟಿ ಸಖತ್ತಾಗಿದೆ ಮಾತ್ರ. ಚೆನ್ನಾಗಿದೆ ಅಲ್ಲ. ಮಲ್ಕೊಳ್ಳಿ, ನೀವು ಯಾಕೆ ಎದ್ದಿದ್ದೀರಾ? ಬೆಂಗಳೂರಿಂದ ಸುಬ್ರಹ್ಮಣ್ಯ ಹೋಗ್ಬೇಕಾದ್ರೆ ಇದೇ ಥರ ವ್ಯೂ ಸಿಗುತ್ತೆ ಟ್ರೈನಲ್ಲಿ. ನನಗೆ ಈ ಟ್ರೈನಿಂದ ಏನು ಕತೆ ಅಂತಲೇ ಅರ್ಥ ಆಗ್ತಿಲ್ಲ ಆಯಿತಾ. ಸ್ಟೇಷನಿಂದ ಮುಂದೆ ಹೋಗ್ಬಿಟ್ಟು 2 ಸ್ಟೇಷನ್ ಬಿಟ್ಟು ನಿಲ್ಸಿದ್ರು, ನಿಲ್ಲಿಸಿ ಪುನಃ ವಾಪಸ್ ಹೋಯ್ತಾ ಆಯ್ತಾ. ಇವಾಗ ಇನ್ನೊಂದು ಸ್ಟೇಷನ್ ನಿಲ್ಲಿಸ್ಬಿಟ್ಟು ಮತ್ತೆ ಪುನಃ ರಿಟರ್ನ್ ಹೋಗ್ತಾ ಇದೆ. ಅಯ್ಯೋ ದೇವ್ರೆ, ನನ್ಗನ್ಸುತ್ತೆ ಅಲ್ಲೆಲ್ಲೋ ಕೆಳಗಡೆನೆ ಇನ್ನೊಂದು ಟ್ರ್ಯಾಕ್ ಕಾಣಿಸ್ದಂಗೆ ಆಯ್ತಾ ಆಯ್ತಾ. ನನ್ನ ಪ್ರಕಾರ ಆ ಟ್ರ್ಯಾಕಿಂದ ಬಂದು ಇನ್ನೊಂದು ಟ್ರ್ಯಾಕಿಂದ ಹೋಗ್ತಿದ್ದೀವೋ ಏನೋ. ಒಟ್ಟಿನಲ್ಲಿ ನಾವು ಹೋಗೋ ಪ್ಲೇಸಿಗೆ ಸರಿಯಾಗಿ ಹೋಗಿ ರೀಚ್ ಆದ್ರೆ ಸಾಕಾಗಿದೆ. ಇವಾಗ ಮತ್ತೆ ಪುನಃ ವಾಪಸ್ ಹೋಗ್ತಾ ಇದೀವಿ ಆಯ್ತಾ. ಇದು ಟ್ರ್ಯಾಕಿಂಗ್ ಮಿಸ್ಟೇಕ್ ಅಲ್ಲ, ಇದು ಏನೋ ಇದೆ, ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಆಯ್ತಾ. ಇದೀಗ 1 2 3 ಟೈಮ್ಸ್ ಆಯ್ತು ಇವಾಗ ಆಲ್ರೆಡಿ ಹೋಗೋದು ಬರೋದು. ಇನ್ನು ಗೊತ್ತಿಲ್ಲ ಎಷ್ಟು ಸಲ ಇದೆ ಅಂತ. ಟ್ರೈನಲ್ಲಿ ಇರೋರಿಗೆಲ್ಲನೂ ಕನ್ಫ್ಯೂಸ್ ಆಗ್ತಿದೆ ಎಂತ ಆಗ್ತಿದೆ ಇಲ್ಲಿ ಅಂತ. ಅಲ್ಲಿ ನಾವಿಬ್ರೆ ಹತ್ಕೊಂಡಿಲ್ಲ, ಎಲ್ಲರೂ ಹತ್ಕೊಂಡಿದ್ದಾರಲ್ಲ ಅದಕ್ಕೋಸ್ಕರ ಸ್ವಲ್ಪ ಧೈರ್ಯ. ಪಕ್ಕದಲ್ಲಿ ಸ್ವಲ್ಪ ನೇಪಾಳ ಕಡೆಯವರೆಲ್ಲ ಇದ್ದಾರೆ, ಸೊ ಹಂಗಾಗಿ ಸ್ವಲ್ಪ ನನಗೇನೋ ಹತ್ರದವರೇ ಇದ್ದಾರೆ ಅನ್ನೋ ಥರ ಏನೋ ಫೀಲ್ ಆಗ್ತಾ ಇದೆ. ಮತ್ತೆ ನೀನು ಎಂತ ಮಾಡೋದು, ಇನ್ನೆಂತ ಮಾಡೋಂಗೂ ಇಲ್ಲ, ಹತ್ತು ಕುತ್ಕೊಂಡಿದ್ವಿ, ಎಲ್ಲಿ ಹೋಗುತ್ತೆ ಹೋಗಿ ರೀಚ್ ಆಗ್ಬೇಕು ಇವಾಗ ಅಷ್ಟೇ. ಈ ಹಕುನೆ ಸಿಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ, ಟೋಕಿಯೋನೇ ಒಂಥರ ವೈಬ್ ಆದರೆ ಹಕುನೆ ಕಂಪ್ಲೀಟ್ ಆಗಿ ನೇಚರ್ ವೈಬ್. ಈ ಟ್ರೈನಲ್ಲಿ ಸಮ್ ಫೋಟೋಗ್ರಾಫ್ಸ್ ಎಲ್ಲ ಹಾಕಿದ್ರು, ಅದನ್ನೆಲ್ಲ ನೋಡಿದ್ರೆ ನಂಗೇನೋ ಒಂಥರ ಸ್ವಿಟ್ಜರ್ಲ್ಯಾಂಡ್ ಬಂದಂಗೆ ಫೀಲ್ ಆಗ್ತಾ ಇತ್ತು. ಹೊರಗಡೆ ವ್ಯೂ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಹೋಗಿದ್ದು ಅನ್ ಸೀಸನ್ ಆಗಿದ್ರಿಂದ ಕಂಪ್ಲೀಟ್ ಆಗಿ ಗ್ರೀನರಿ ವ್ಯೂ ಇತ್ತು, ಅದೇ ನಮಗೆ ವಾವ್ ಅನಿಸ್ತಾ ಇತ್ತು. ಅದೇ ನೀವು ಚೆರಿ ಬ್ಲಾಸಮ್ ಸೀಸನ್, ಆಟ್ಮನ್ ಸೀಸನ್, ಸ್ನೋಫಾಲ್ ಅಲ್ಲೆಲ್ಲ ಹೋದ್ರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಆಟ್ಮನಲ್ಲಂತೂ ಎಲ್ಲ ಗ್ರೀನ್ ಕಲರ್ ಲೀವ್ಸ್ ಆರೆಂಜ್ ಕಲರ್ ಆಗಿರುತ್ತೆ, ನೋಡೋಕ್ಕೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ನಮ್ಗೆ ಗೂಗಲಲ್ಲಿ ನೋಡಿದಾಗಲೇ ವಾವ್ ಅನಿಸ್ತು, ಇನ್ನು ಲೈವಲ್ಲಿ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ ಅನ್ಸುತ್ತೆ. ಫಸ್ಟು ಟೋಕಿಯೋದಿಂದ ಒಂದು ಟ್ರೈನ್ ಆಯಿತು, ಆಮೇಲೆ ಇದು ಹಿಂದೆ ಮುಂದೆ ಮಾಡೋದೊಂದು ಸ್ವಿಟ್ಜರ್ಲ್ಯಾಂಡ್ ಟ್ರೈನ್ ಆಯಿತು. ಇವಾಗ ಕೇಬಲ್ ಕಾರ್ ಅಂತೆ, ಯಾಕಂದರೆ ನಾರ್ಮಲ್ ಟ್ರೈನ್ ಇದರಲ್ಲಿ ಹೋಗಲ್ಲ, ತುಂಬ ಹೈಟಲ್ಲಿದೆ ಇದು. ಸೊ ಇದು ಟ್ರ್ಯಾಕ್ ಮಾತ್ರ ಸಖತ್ತಾಗಿದೆ. ಇವತ್ತು ಒಂದೇ ದಿನದಲ್ಲಿ 3 ಡಿಫ್ರೆಂಟ್ ಟ್ರೈನ್ ನೋಡಿದ್ವಿ ನಾವು. ಈ ಟ್ರೈನು ಕೂಡ ಹೇಗಿರ್ಬೋದು ನೋಡೋಣ. ಬಂದಿಲ್ಲ ಬಟ್ ನಂಗಂತೂ ನಿಜವಾಗ್ಲೂ ಎಲ್ಲೋ ಯುರೋಪಿಗೆ ಬಂದಂಗೆ ಫೀಲ್ ಆಗ್ತಿದೆ ಹಕುನೆಯಲ್ಲಿ. ವಾಲ್ಕೆನೋ ತುಂಬ ಹೈಟಲ್ಲಿ ಇರೋದ್ರಿಂದ ನಾರ್ಮಲ್ ಟ್ರೈನ್ ಎಲ್ಲ ಇಲ್ಲಿ ಹೋಗಲ್ಲ, ಸೊ ಹಾಗಾಗಿ ಕೇಬಲ್ ಕಾರ್ ಅಂತಾನೆ ಇದರಲ್ಲೇ ನಾವು ಹೋಗಬೇಕು. ಇದು ನೋಡೋಕೊಳ್ಳೆ ನಿಮಗೆ ಟ್ರೈನ್ ಥರನೇ ಅನಿಸುತ್ತೆ, ಬಟ್ ಇಟ್ಸ್ ನಾಟ್ ಅ ಟ್ರೈನ್. ನೀವು ಜಪಾನಲ್ಲಿ ಯಾವುದೇ ಪ್ಲೇಸಸ್ನ ಸುತ್ತಕ್ಕೆ ಹೋದ್ರೂ ಈ ಥರ ಸ್ಟ್ಯಾಂಪ್ಸ್ ಇರುತ್ತೆ ನಿಮಗೆ. ಅಲ್ಲಿ ನಾವು ಈ ಥರ ಒಂದು ಸ್ಲ್ಯಾಮ್ ಬುಕ್ ಥರ ಹೀಗೆ ತೊಗೊಂಡು ಅದರಲ್ಲಿ ಆ ಪ್ಲೇಸಿನ ಮೆಮೊರೀಸಿಗೆ ನಾವು ಇದರ ಸ್ಟ್ಯಾಂಪ್ ಮಾಡ್ಕೊಳ್ಬೋದು. ಸೊ ಚೆನ್ನಾಗಿದೆ ಅಲ್ಲ ಇದು ನೆನಪಿಗೆ. ಕೇಬಲ್ ಕಾರಿಂದ ಮೇಲೆ ಬಂದಾದ್ಮೇಲೆ ಸಖತ್ತಾಗಿರೋ ವ್ಯೂ ಕಾಣಿಸ್ತಾ ಇತ್ತು, ಬಟ್ ಆದರೆ ವಾಲ್ಕನೋ ಅಂತೂ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ನಾನು ಏನಪ್ಪ ವಾಲ್ಕನೋ ಎಲ್ಲಿ ಅಂತ ಹುಡುಕ್ತಾ ಇದ್ರೆ ನೋಡಿದರೆ ನಮ್ಮ ಜರ್ನಿನೇ ಇನ್ನೂ ಮುಗ್ದಿರಲಿಲ್ಲ. ಕೇಬಲ್ ಕಾರಲ್ಲಿ ಮೇಲೆ ಬಂದಾದಮೇಲೆ ಇನ್ನೂ ರೋಪ್ ವೇ ಜರ್ನಿ. ಸೊ ದೇವರೇ, ಎಷ್ಟು 2 ಟ್ರೈನ್ ಆಯಿತು, ಕೇಬಲ್ ಕಾರ್ ಆಯಿತು, ಈಗ ರೋಪ್ ವೇಯಲ್ಲಿ ಇನ್ನೂ ಮೇಲೆ ಹೋಗಬೇಕು ನಾವು, ಆಮೇಲೆ ನಮಗೆ ವಾಲ್ಕೆನೋ ಕಾಣೋದಂತೆ. ಈ ರೋಪ್ ವೇಯಲ್ಲಿ ಹೋಗಬೇಕಾದ್ರಿದ್ದಂಥ ವ್ಯೂ ಮಾತ್ರ ತುಂಬಾ ಸಖತ್ ಅನ್ನಿಸ್ತಾ ಇತ್ತು. ಅದೇ ಹೇಳಿದ್ನಲ್ಲ, ಆಟ್ಮನ್ ಸೀಸನ್ ಸ್ಟಾರ್ಟ್ ಆಗ್ತಿದ್ದರಿಂದ ಆ ಎಲೆಗಳೆಲ್ಲ ಒಂಥರ ಆರೆಂಜ್ ಶಾಗಿ ಟರ್ನ್ ಆಗ್ತಾ ಇತ್ತಲ್ಲ, ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಪ್ಲೇಸ್ ನೇಮ್ ಬಂದು ಓವಾಕುದಾನಿ ಅಂತ. ನೀವು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಮೌಂಟೇನ್ ಹೆಸರು ಹಕುನೆ ಅಂತ. ಈ ಮೌಂಟೇನ್ ಅಲ್ಲಿನೇ 3000 ವರ್ಷ ಹಿಂದೆ ವಾಲ್ಕೆನೋ ಎರಪ್ಟ್ ಆಗಿತ್ತು. ಇವಾಗ ಇಲ್ಲಿ ಟೂರಿಸ್ಟ್ಗಳು ಯಾಕೆ ಬರ್ತಾರೆ ಅಂದರೆ, ಇಲ್ಲಿನ ಹಾಟ್ ಸ್ಪ್ರಿಂಗ್ಸ್, ಹಾಟ್ ರಿವರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ. ಇದನ್ನು ಆನ್ಸೆನ್ ಅಂತಾನೂ ಕರೀತಾರೆ. ಇನ್ನು ರೋಪ್ ವೇಯಿಂದ ಮೇಲೆ ಬಂದಾದ್ಮೇಲೆ ಅಲ್ಲೇ ನಮಗೊಂದು ವ್ಯೂ ಪಾಯಿಂಟ್ ಕೂಡ ಇದೆ. ಆ ವ್ಯೂ ಪಾಯಿಂಟಿಂದ ನಮಗೆ ಕಂಪ್ಲೀಟಾಗಿ ವಾಲ್ಕೆನೋ ವ್ಯೂ ಕಾಣುತ್ತೆ. ಅಲ್ಲೆಲ್ಲ ಸ್ವಲ್ಪ ನಿಂತ್ಕೊಂಡು ಹಾಗೆ ಹಿಂಗೆ ನೋಡ್ಬೋದು. ಸೊ ನಾವು ಹಂಗೆ ಸ್ವಲ್ಪ ಹೊತ್ತು ಹಂಗೆ ವಿಡಿಯೋಗ್ರಫಿ, ಫೋಟೋಗ್ರಫಿ ಅಂದ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಪಾಸ್ ಮಾಡಿದ್ವಿ. ಅಲ್ಲೇ ನೋಡಿ ಒಂದು ಸಣ್ಣ ಹುಡುಗಿ ಅದ್ರ ಅಮ್ಮನ ಫೋಟೋ ತೆಗಿತಿತ್ತು, ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಅಲ್ಲೇ ಇನ್ನೊಂದು ಕಪಲ್ ಕೂಡ ನೋಡಿ ಪಬ್ಲಿಕಲ್ಲಿ ಎಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಗೊತ್ತಾ. ಸೊ ಈ ಟೂರಿಸ್ಟ್ ಪ್ಲೇಸಿಗೆಲ್ಲ ಹೋದಾಗ ಈ ಥರ ವಿಷನ್ಸ್ ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ವ್ಯೂ ಪಾಯಿಂಟ್ ಮಾತ್ರ ಅಲ್ಲ, ರೆಸ್ಟೋರೆಂಟ್ ಹಾಗೆ ಶಾಪಿಂಗ್ ಏರಿಯಾ ಕೂಡ ಇದೆ. ಈ ಶಾಪಿಂಗ್ ಏರಿಯಾ ಸ್ಪೆಷಾಲಿಟಿ ಏನಂದ್ರೆ, ಇಲ್ಲಿ ಸಿಗೋ ಎಲ್ಲ ಐಟಮ್ಸು ಆಲ್ಮೋಸ್ಟ್ ಒಂಥರ ಕಪ್ ಕಲರೇ ಇರ್ತಿತ್ತು. ಯಾಕಂದ್ರೆ ಇಲ್ಲಿ ಸಿಗುವಂಥ ಎಲ್ಲ
ಎಲ್ಲ ಐಟಮ್ಸ್ಗಳನ್ನು ಈ ವಾಲ್ಕೆನೋ ಕುದಿಯಿಂದ ರೆಡಿ ಮಾಡಿರುವಂಥ ಐಟಮ್ಸ್ಗಳೇ ಇಲ್ಲಿ ಸಿಗ್ತಾ ಇದ್ದಿದ್ದು. ಶೀಟ್ ಮಾಸ್ಕ್ಗಳಾಗಿರ್ಬೋದು ಅಥವಾ ಸೋಪ್ಗಳಾಗಿರ್ಬೋದು, ಚಾಕ್ಲೇಟ್ಸ್ಗಳಾಗಿರ್ಬೋದು, ತುಂಬ ವೆರೈಟಿ ಐಟಮ್ಸ್ಗಳು ಸಿಗುತ್ತೆ. ಇವಾಗ ನಾ ಹೇಳಿದ್ದೆ ಅಲ್ವಾ, ಇಲ್ಲಿ ಕಪ್ಪು ಕಲರ್ ಎಗ್ ಸಿಗುತ್ತೆ ಅಂತ. ಇವಾಗ ತಗೊಂಡಿದ್ದೀವಿ. ಸೊ ಟೇಸ್ಟ್ ಮಾಡಿ ಆಮೇಲೆ ಹೇಗಿದೆ ಅಂತ ಹೇಳ್ತೀವಿ. ಎಷ್ಟು 2, 3, 4 ಎಗ್ಗೇನೋ ಕೊಟ್ಟಿರ್ಬೇಕು. ಸೊ ನೋಡೋಣ ಕಪ್ಪು ಕಲರ್ ಎಗ್ ಹೇಗಿರುತ್ತೆ ಅಂತ. ನಮ್ಮ ಕಡೆ ಎಲ್ಲ ಸಿಗೋದು ವೈಟ್ ಕಲರ್ ಎಗ್. ಇದು ನೋಡಿ ಹೆಂಗಿದೆ ಅಂತ, ಆಯ್ತಾ? ಒಳಗಡೆ ವೈಟ್ ಕಲರ್ ಇರೋದು, ಹೊರಗಡೆಯಿಂದ ಮಾತ್ರ ಬ್ಲ್ಯಾಕ್ ಕಲರು. ಸೊ ಬಿಡಿಸಿದ್ದೀನಿ. ಇವಾಗ ತಿನ್ನೋಣ ಹೆಂಗಿದೆ ಅಂತ ಹೇಳ್ತೀನಿ ಟೇಸ್ಟ್. ಸೇಮ್ ಸಾಗರದಲ್ಲಿ ಸಿಗೋ ಮೊಟ್ಟೆ ಥರನೇ ಇದೆ, ಏನು ಡಿಫ್ರೆನ್ಸ್ ಏನಿಲ್ಲ ಅಷ್ಟೇ. ಹೊರಗಡೆಯಿಂದ ಮಾತ್ರ ಕಪ್ಪು ಕಲರು. ಅದೇನು ಅಂದರೆ ವಾಲ್ಕೆನೋ ಆ ಕುದಿ ಇರುತ್ತಲ್ಲ, ಅದರಿಂದ ಈ ಮೊಟ್ಟೆನ ಬೇಯಿಸ್ತಾರಂತೆ. ಅದೇ ಈ ಮೊಟ್ಟೆ ಸ್ಪೆಷಾಲಿಟಿ. ಸೊ ಅದಕ್ಕೋಸ್ಕರ ಅದು ಕಪ್ಪು ಕಲರ್ ಇರುತ್ತೆ. ಈ ಮೊಟ್ಟೆನ ತಿಂದರೆ 7 ವರ್ಷ ಆಯಸ್ಸು ಜಾಸ್ತಿ ಆಗುತ್ತಂತೆ. ಅದು ಇಲ್ಲಿಯವರ ಒಂದು ನಂಬಿಕೆ. ಸೊ ಅದಕ್ಕೆ ನಾನು ತಿಂದಿದ್ದೀನಿ, ನನಗೂ 7 ವರ್ಷ ಜಾಸ್ತಿ ಆಗುತ್ತೆ ಅಂತ. ವಾಲ್ಕೆನೋ ಹತ್ರ ಹೋಗ್ತಾ ಒಂಥರ ವ್ಯೂ ಆದರೆ ಅಲ್ಲಿಂದ ರಿಟರ್ನ್ ವಾಪಸ್ ಬರ್ತಾ ಇನ್ನೊಂಥರ ವ್ಯೂ. ಈ ವ್ಯೂ ಕೂಡ ನೋಡೋಕೆ ಸಖತ್ತಾಗಿತ್ತು. ಎಲ್ಲ ಕಡೆ ಆಟಮನ್ ಸೀಸನ್ ಸ್ಟಾರ್ಟ್ ಆಗ್ತಾ ಇತ್ತಲ್ವ, ಸೊ ಹಂಗಾಗಿ ನೋಡೋಕೆ ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಸೊ ನಾವು ಹೋಗ್ತಾ ಒಂದು ಕಡೆ ಹೋದರೆ ರಿಟರ್ನ್ ಹೋಗ್ತಾ ನಾವು ಲ್ಯಾಂಡ್ ಆಗ್ತಾ ಇದ್ದಿದ್ದು ಹಕುನೆ ಸೈಟ್ ಸೀಯಿಂಗ್ ಕ್ರೂಸ್ ಹತ್ರ. ಅಶಿನೋಕಾ ಲೇಕ್ನ ಕಂಪ್ಲೀಟಾಗಿ ಒಂದು 30 to 40 ಮಿನಿಟ್ಸ್ ಈ ಕ್ರೂಸಲ್ಲಿ ರೈಡ್ ಮಾಡಿಸ್ತಾರೆ. ಆ್ಯಂಡ್ ಈ ಕ್ರೂಸ್ ನೋಡೋಕೆ ಕೂಡ ತುಂಬ ಅಥೆಂಟಿಕ್ ವಿಂಟೇಜ್ ಜಪಾನೀಸ್ ಕ್ರೂಸ್ ಥರನೇ ಇತ್ತು. ಎಲ್ಲರೂ ಒಳಗೆ ಹೋಗಿ ಕುತ್ಕೊಂಡು ಆಗ್ಬಿಟ್ಟಿತ್ತು. ನಾವೇ ಲಾಸ್ಟ್ ಕ್ರೂಸ್ ಒಳಗಡೆ ಎಂಟ್ರಿ ಕೊಟ್ಟೋರು ಅನಿಸುತ್ತೆ. ಸೊ ಹಾಗಾಗಿ ನಾವು ಹೋಗ್ತಾ ಆಲ್ಮೋಸ್ಟ್ ಕ್ರೂಸ್ ಫುಲ್ ಆಗಿ ಹೋಗ್ಬಿಟ್ಟಿತ್ತು. ಕ್ರೂಸಿಗೆ ಎಂಟ್ರಿ ಕೊಡ್ತಿದ್ದಂಗೆ ಫಸ್ಟ್ ಅಲ್ಲಿ ಸಿಗೋದು ನಿಮಗೆ ರೆಸ್ಟೋರೆಂಟ್ ಏರಿಯಾ ಆರ್ ರಿಸೆಪ್ಷನ್ ಏರಿಯಾ ಥರ ಸ್ವಲ್ಪ ಕುತ್ಕೊಳ್ಳೋಕ್ಕೂ ಜಾಗಗಳನ್ನ ಮಾಡಿದ್ದಾರೆ. ವಾಶ್ರೂಮ್ ಏರಿಯಾ ಕೂಡ ಇಲ್ಲೇ ಇರೋದು. ಇಲ್ಲಿ ನಿಮ್ಗೆ ಏನಾದರೂ ಕುಡಿಯೋದಿದ್ರೆ ಡ್ರಿಂಕ್ಸು, ಕೆಲವೊಂದು ಐಟಮ್ಸ್ಗಳು ಮಾತ್ರ ಇಲ್ಲಿ ಅವೈಲೇಬಲ್ ಇರುತ್ತೆ. ಇನ್ನು ಅಲ್ಲಿಂದ ಮೇಲ್ಗಡೆ ಬಂದರೆ ಈ ಥರ ಕುತ್ಕೊಳ್ಳೋಕ್ಕೆಲ್ಲ ಮಾಡಿದ್ದಾರೆ. ಸೈಡಲ್ಲೆಲ್ಲ ಗ್ಲಾಸ್ ವಿಂಡೋ, ನೀವು ಅದರಲ್ಲಿ ಕುತ್ಕೊಂಡು ನೋಡ್ಬೋದು. ಅಲ್ಲಿಂದ ಮೇಲ್ ಬಂದರೆ ಈ ಥರ ಓಪನ್ ಸ್ಪೇಸ್. ಇಲ್ಲಿಂದ ಅಂತೂ ವ್ಯೂಸ್ ಸಖತ್ತಾಗಿರುತ್ತೆ. ಇಲ್ಲಿ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಪೇ ಮಾಡಿದವ್ರಿಗೆ ಈ ಥರ ಒಂದು ಸೆಕ್ಷನ್ನ ಮಾಡಿದ್ದಾರೆ. ಫ್ರಂಟ್ ಡೆಕ್ಕಲ್ಲಿ ಬಿಡ್ತಾರೆ ಅವ್ರಿಗೆ ವ್ಯೂನ ಎಂಜಾಯ್ ಮಾಡಲಿಕ್ಕೆ. ಇನ್ನುಳಿದವ್ರಿಗೆಲ್ಲ ನಮಗೆ ಬ್ಯಾಕ್ ಸೈಡ್ ಡೆಕ್ಕಲ್ಲಿ ಬಿಡ್ತಾರೆ. ಇಲ್ಲಿಂದ ನಿಮಗೆ ಮೌಂಟ್ ಫೂಜಿ ವ್ಯೂ ಕೂಡ ಕಾಣುತ್ತೆ. ಬಟ್ ಆದರೆ ಸ್ನೋಫಾಲ್ ಇದ್ರೆ ಅದು ಸ್ವಲ್ಪ ಹೈಲೈಟೆಡ್ ಆಗಿ ಕಾಣುತ್ತೆ. ಇಲ್ಲ ಅಂದರೆ ಎಲ್ಲ ಮೌಂಟೇನ್ ಥರನೇ ಅದನ್ನು ನಾರ್ಮಲ್ ಥರನೇ ಫೀಲ್ ಆಗುತ್ತೆ. ಏನು ಅಷ್ಟೊಂದು ಪರ್ಟಿಕ್ಯುಲರ್ ಆಗಿ ಗೊತ್ತಾಗಲ್ಲ ಇದೇ ಮೌಂಟ್ ಫೂಜಿ ಅಂತೆಲ್ಲ. ಇವಾಗ ನಿಮಗೆ ವಿಡಿಯೋದಲ್ಲಿ ನಾನು ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ನಾವು ರೋಪ್ ವೇಯಲ್ಲಿ ಬರ್ತಾ ಹೋಗಿದ್ವಲ್ಲ, ಅದು ವಾಲ್ಕೆನೋ ವ್ಯೂ ಕಾಣುತ್ತೆ ಅಲ್ವಾ, ಆ ಪಾಯಿಂಟ್ ನಮಗೆ ಕ್ರೂಸಲ್ಲಿ ಹೋಗ್ತಾನೂ ದೂರದಿಂದ ಕಾಣಿಸ್ತಾ ಇತ್ತು. ನನ್ನ ಲೈಫಲ್ಲೇ ದಿ ಬೆಸ್ಟ್ ಕ್ರೂಸ್ ರೈಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟು ಮೆಸ್ಮರೈಸಿಂಗ್ ಆಗಿರೋ ವ್ಯೂನ ನನಗೆ ಈ ಕ್ರೂಸ್ ರೈಡಲ್ಲಿ ನೋಡ್ಲಿಕ್ಕೆ ಸಿಕ್ತು. ಆ್ಯಂಡ್ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಿರೋ ಈ ಶ್ರೈನ್ ಕೂಡ ತುಂಬಾ ಫೇಮಸ್ಸು ಫೋಟೋಗ್ರಾಫ್ಸ್ನ ಮಾಡಿಸ್ಕೊಳ್ಳೋಕ್ಕೆ. ಬಟ್ ಈ ಶ್ರೈನ್ ಹತ್ರ ಹೋಗ್ಲಿಕ್ಕೆ ಬೇರೆ ವೇ ಇದೆ ಮತ್ತು ತುಂಬ ನಡಿಬೇಕು. ಸೊ ಹಾಗಾಗಿ ನಾವು ದೂರದಿಂದನೇ ನೋಡಿದ್ವಿ ಅಷ್ಟೇ. ಜಪಾನ್ ಬರೀ ಟೆಕ್ನಾಲಜಿಗೆ ಫೇಮಸ್ ಅಂತ ಅನ್ಕೊತಾ ಇದ್ದೆ. ಬಟ್ ಹಕುನೆಗೆ ಬಂದಮೇಲೆ ಅನ್ನಿಸ್ತು ಇವರು ನೇಚರ್ ಮತ್ತು ಗ್ರೀನರಿಗೂ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ಇನ್ನು ಕ್ರೂಸಲ್ಲಿ ವಾಶ್ರೂಮ್ ಕೂಡ ಅಷ್ಟೇ. ಕ್ರೂಸ್ ಎಷ್ಟು ಡಿಫ್ರೆಂಟ್ ಆಗಿ ಕ್ಲೀನ್ ಆಗಿದೆಯೋ, ವಾಶ್ರೂಮ್ ಕೂಡ ಅಷ್ಟೇ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ರು. ಇಷ್ಟೆಲ್ಲ ಆದಮೇಲೆ ನಾವು ಮಾಡಿದೊಂದು ಸಣ್ಣ ಮಿಸ್ಟೇಕಿಂದ ಒಂದು ದುರಂತನೇ ನಡೆದೋಗ್ಬಿಡ್ತು. ಯಪ್ಪ ದೇವ್ರೆ, ನಮ್ಗೊಂದು ಮೂಮೆಂಟಿಗೆ ಇಬ್ಬರಿಗೂ ಕೈಕಾಲೇ ಓಡ್ತಿರಲಿಲ್ಲ. ಅಷ್ಟು ಟೆನ್ಷನ್, ಹೆದರಿಕೆ, ಕೈಕಾಲೆಲ್ಲ ನಡ್ಗೋಗ್ಬಿಡ್ತಿತ್ತು. ನಾವು ಈ ಥರ ಬೇರೆ ದೇಶಕ್ಕೆ ಬಂದಾಗೆಲ್ಲ ತುಂಬ ಅಲರ್ಟ್ ಆಗಿರಬೇಕು. ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಎಲ್ಲ ಆಚೆಚಾಗೋಗ್ಬಿಡುತ್ತೆ. ಎಷ್ಟು ಹೆದರ್ಕೊಂಡ್ವಿ ಗೊತ್ತಾ. ಸೊ ಏನು ದುರಂತ ನಡೀತು, ಏನು ಕಷ್ಟ ಅನುಭವಿಸಿದ್ವಿ ಎಲ್ಲದನ್ನು ನಿಮ್ಮ ಜೊತೆ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರೀದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.